Now you are in the kingdom of beloved. ಈಗ ನೀವು ಪ್ರಿಯ ಕುಮಾರನ ರಾಜ್ಯದಲ್ಲಿ ಸೇರಿಸಲ್ಪಟ್ಟಿದ್ದೀರಾ. Because you are in the kingdom of beloved, ನೀವು ಕುಮಾರನ ರಾಜ್ಯದಲ್ಲಿ ಇರುವ ಕಾರಣ there is no competition for you. ನಿಮಗೆ ಯಾವುದೇ ವಿಧವಾದ ಸ್ಪರ್ಧೆಗಳು ಇರುವುದೇ ಇಲ್ಲ. ನಿಮಗೆ ಸಮಾನವಾಗಿ ನಿಮ್ಮ ಎದುರುಗಡೆ ನಿಂತ್ಕೊಳ್ಳುವ ಕಾಂಪಿಟೇಷನ್, ಈವಿಲ್ ಸ್ಪಿರಿಟ್, ವರ್ಲ್ಡ್ ತಂತ್ರಗಳು ಯಾವುದು ಇಲ್ಲವೇ ಇಲ್ಲ. There is no evil spirit, there is no world, no power can stand, can compete against you. Because ನೀವು ಪರಿಶುದ್ಧಾತ್ಮನ ರಾಜ್ಯದೊಳಗೆ ಸೇರಿಸಲ್ಪಟ್ಟಿದ್ದೀರಾ. Because you already been entered into the kingdom of the Holy Spirit. ಅದರ ಮುಂದೆ ನಿಂತ್ಕೊಳ್ಳುವ ಶಕ್ತಿ ಆಗಲಿ ಜ್ಞಾನವಾಗಲಿ ಈ ಲೋಕದಲ್ಲಿ ಯಾವುದಕ್ಕೂ ಇಲ್ಲ. And no one has the possession, the knowledge or the power to stand against that kingdom of the Spirit. ಇವತ್ತು ನೀವು ಅದರ ಒಳಗಡೆ ಇದ್ದೀರಾ ಅಂದ್ರೆ ಜ್ಞಾಪಕ ಮಾಡ್ಕೊಳ್ಳಿ, ನಿಮ್ಮ ಮುಂದೆ ನಿಂತ್ಕೊಳ್ಳೋ ಯಾವ ಕಾಂಪಿಟೇಷನ್ ಇಲ್ಲ, ನಿಮ್ಮ ವಿರೋಧವಾಗಿ ನಿಂತ್ಕೊಳ್ಳೋ ಯಾವ ಜ್ಞಾನ ಈ ಲೋಕದಲ್ಲಿ ಇಲ್ಲ.